ಪಕ್ಷದ ಸಿದ್ಧಾಂತಗಳಿದ್ದಾವೆ. ಆ ಸಿದ್ಧಾಂತಗಳನ್ನು ಒಳಗೊಂಡು ಇವತ್ತು ಎಲ್ಲ ನಾಯಕರುಗಳು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಾಲೂಕಿನ ಎಲ್ಲ ನಾಯಕರುಗಳು ಸಹ ಗ್ರಾಮದಲ್ಲಿ ಭಾರತೀಯ ಜನತಾ ಪಕ್ಷ ಸಂಘಟನೆ ಬಿಜೆಪಿ ಕಾರ್ಯಾಲಯವನ್ನು ಬಹಳ ವಿಜೃಂಭಣೆ ಪ್ರಾರಂಭ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ತಾಲೂಕು ಅಧ್ಯಕ್ಷರಾದಂಥ ಹೋಬಳಿ ಅಧ್ಯಕ್ಷರಾದ ಶಂಕರಪ್ಪನವರು, ತಾಲೂಕ್ ಪಂಚಾಯತಿ ಅಧ್ಯಕ್ಷೆ ಅಂತ ಕವಿತಾ ಅವರು, ನಮ್ಮ ಮುಖಂಡರಾದಂಥ ಕೆರಿಯಣ್ಣವರು, ನನ್ನ ಆತ್ಮೀಯ ಗೆಳೆಯ ಅನ್ನೋದಕ್ಕಿಂತ ಬಹಳ ಸಹೋದರ ರೀತಿಯಲ್ಲಿದ್ದಂಥ ಕಿಟ್ಟಿಯವರ ಮಗ ಲೋಕೇಶ್ ಅವರು, ಎಂ ನಾಗರಾಜ್ ಅವರ ಮಗ ರಘುರವರು, ನಮ್ಮ ಎಲ್ಲ ಕಾರ್ಯಕರ್ತರು, ಜಿಲ್ಲಾ ಪಂಚಾಯತಿ ಸದಸ್ಯರು, MP ನಾರಾಯಣಪ್ಪನವರು ಎಲ್ಲರೂ ಭಾಗವಹಿಸಿದ್ದಾರೆ. ಅಂದರೆ ಮೋದಿಯ ನಂತರ ಬೀದಿಯಲ್ಲಿ ಬಿಜೆಪಿ ಸಂಘಟನೆಯನ್ನು ಕಟ್ಟಬೇಕು ಅನ್ನೋ ಕಾರ್ಯಕರ್ತರಲ್ಲಿ ಉತ್ಸುಕತೆ ಇದ್ದಾರೆ. ಆ ಉತ್ಸುಕತೆ ಇವತ್ತು ಇಂಡ್ಲವಾಡಿಯಲ್ಲಿ ಕಾರ್ಯಾಲಯ ಪ್ರಾರಂಭ ಮಾಡೋದಕ್ಕೆ ಒಂದು ಕಾರಣಭೂತರಾಗಿದೆ. ದೇಶಭಕ್ತಿ ಮತ್ತು ರಾಷ್ಟ್ರೀಯತೆ ವಿಚಾರಧಾರೆಗಳು ಪ್ರತಿ ಕಾರ್ಯಕರ್ತರಲ್ಲಿ, ನಾಗರಿಕರಲ್ಲಿ ವಿಶ್ವಾಸವನ್ನು ತುಂಬುತ್ತಾ ಇರೋದ್ರಿಂದ ಭವಿಷ್ಯದ ಚುನಾವಣೆಗಳು ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ, ಮೋದಿಯವರು ಪ್ರಧಾನಿಯಾದ ನಂತರ ಗ್ರಾಮ ಮಟ್ಟದಲ್ಲೂ ಭಾರತೀಯ ಜನತಾ ಪಕ್ಷವನ್ನು ಕಟ್ಟುವಂಥ ನಿಲುವು ಖಂಡಿತವಾಗಲೂ ಬಹಳ ಶ್ಲಾಘನೀಯ. ಪ್ರಸನ್ನವರು ಆಗಮಿಸಿದ್ದಾರೆ. ಅದಕ್ಕಾಗಿ ಇದಕ್ಕೆ ಕಾರಣಭೂತರಾಗಂತ ಎಲ್ಲ ಕಾರ್ಯಕರ್ತರಿಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೀನಿ. ಏನಿವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆನೇಕಲ್ ಮಂಡಲದ ವ್ಯಾಪ್ತಿಯ ಇಂಡ್ಲವಾಡಿ ಗ್ರಾಮದಲ್ಲಿ ಇವತ್ತು ಪಕ್ಷದ ಕಾರ್ಯಾಲಯವನ್ನು ಪ್ರಾರಂಭಿಸಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ನಾಯಕರು, ಜನಪ್ರಿಯ ಶಾಸಕರು ಮತ್ತು ಸಂಸದರು, ಚಿತ್ರದುರ್ಗ ಸಂಸದರಾದ ನಾರಾಯಣಸ್ವಾಮಿಯವರು, ಅನೇಕ ಪಕ್ಷದ ಹಿರಿಯರು ಇವತ್ತು ಈ ಕಾರ್ಯಾಲಯ ಪ್ರಾರಂಭಕ್ಕೆ ಅವರು ಸಹ ಸಹಕರಿಸಿದ್ದು, ಅವರ ಸಮ್ಮುಖದಲ್ಲಿ ಮತ್ತು ಮಂಡಲ ಅಧ್ಯಕ್ಷರಾದಂಥ ನನ್ನ ಸಮ್ಮುಖದಲ್ಲೂ ಸಹ ಈ ಕಾರ್ಯಾಲಯ ಪ್ರಾರಂಭವಾಗಿದೆ. ಏನು ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಎಲ್ಲ ಕಡೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಒಂದು ಶ್ರಮ ಎಲ್ಲ ಕಡೆ ಅಧಿಕಾರಿಗಳನ್ನು ತಂದುಕೊಂಡಿದೆ. ಇಂಥ ಸೂತ್ರಟೈಮ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಅನ್ಯ ಪಕ್ಷದ ಕಾರ್ಯಕರ್ತರು, ನಾಯಕರುಗಳು ನನ್ನ ಗಮನಕ್ಕೆ ಬಂದಂಗೆ ಸುಮಾರು ಕಾರ್ಯಕರ್ತರು ಅವರವರ ಪಕ್ಷಗಳನ್ನ ತೊರೆದು ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಸೇರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮುಂದಿನ
ದಿನಗಳಲ್ಲಿ ನಮ್ಮ ಗ್ರಾಮ ಪಂಚಾಯತಿ ನಮ್ಮ ರಾಜ್ಯದಲ್ಲಿ ಚುನಾವಣೆ ಇದ್ದು ಈ ಚುನಾವಣೆಗೆ ಸುಮಾರು ಅನ್ಯ ಪಕ್ಷಗಳ ಕಾರ್ಯಕರ್ತರು ಸೇರ್ಪಡೆ ಆಗುವ ಕಾರ್ಯಕ್ರಮಗಳು ಇನ್ನ ಈಗಾಗಲೇ ಟೈಮಿಂಗ್ಸ್ ಕೊಡ್ತಾ ಇದ್ದೇವೆ. ಸುಮಾರು ಜನ ನಮ್ಮ ಜೊತೆಗೂಡಿ ನಿಮ್ಮ ಪಕ್ಷದ ಒಂದು ಸಿದ್ಧಾಂತವನ್ನ ಮೆಚ್ಚಿ ನಿಮ್ಮ ಪಕ್ಷದ ಒಂದು ಸರ್ಕಾರದ ಒಂದು ಅಭಿವೃದ್ಧಿಯನ್ನು ಮೆಚ್ಚಿ ದೇಶದಲ್ಲಿ ನರೇಂದ್ರ ಮೋದಿಯವರ ಒಂದು ಆಡಳಿತವನ್ನು ಮೆಚ್ಚಿ ನಾವು ನಮ್ಮ ಪಕ್ಷಗಳ ಒಂದು ದುರಾಡಳಿತ ದುರ್ಬುದ್ಧಿಗಳು ಕಲಿಸುವಂತ ಪಕ್ಷಗಳನ್ನ ತೊರೆದು ನಾವು ನಿಮ್ಮ ಜೊತೆ ಬರ್ತಾ ಇದ್ದೀವಿ ಅಂತ ಅನೇಕ ಕಾರ್ಯಕರ್ತರು ನನ್ನ ಜೊತೆ ಮಾತಾಡಿದ್ದಾರೆ. ನಾವೆಲ್ಲ ಸೇರಿ ಇವತ್ತು ಅವ್ರಿಗೂ ಸಹ ನಮ್ಮ ಪಕ್ಷವನ್ನ ನಂಬಿ ಮತ್ತು ನಮ್ಮ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ನಮ್ಮ ಜೊತೆ ಬರೋದ್ರಿಂದ ಅವ್ರಿಗೂ ಎಲ್ಲಾ ರೀತಿಯಾದ ಸಹಕಾರಗಳನ್ನು ನಾವು ಕೊಡ್ತೇವೆ. ಯಾವುದೇ ಕಾರಣಕ್ಕೂ ಪಕ್ಷದಲ್ಲಿ ನಾವು ಅವರಿಗೆ ಅನ್ಯಾಯ ಆಗೋದಕ್ಕೆ ನಡ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನಮ್ಮ ಪಕ್ಷದ ಸಿದ್ಧಾಂತನೇ ಅದು. ನಾವು ಅಧಿಕಾರವನ್ನು ತ್ಯಜಿಸಿದ್ರು ಸಹ ಬಂದಂತ ವ್ಯಕ್ತಿಗಳಿಗೆ ನಾವು ಅಧಿಕಾರವನ್ನು ಹಂಚಿ ಅವ್ರ ಜೊತೆಲಿ ಕೆಲಸ ಮಾಡುವಂತ ಕಾರ್ಯ ನಮ್ಮ ಕೈಯಲ್ಲಿ ನಾವು ಮಾಡಿಸ್ತೀವಿ. ಆ ಕಾರಣದಿಂದ ಇವತ್ತು ಇಂಜವಾಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಈ ಕಾರ್ಯಾಲಯ ಪ್ರಾರಂಭ ಆಗಿದೆ, ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಕಾರ್ಯಾಲಯ ಅಂತೇಳಿ ನಮ್ಮ ರಾಜ್ಯದ ಎಲ್ಲ ಬಿಜೆಪಿ ಪಕ್ಷದ ಪ್ರತಿಯೊಬ್ಬ ರಾಜ್ಯದ ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಕಾರ್ಯಾಲಯ ಪ್ರಾರಂಭ ಆಗುತ್ತದೆ. ನಾವು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರ ಪಡೆಯನ್ನ ತುಂಬಾ ವಿಜೃಂಭಣೆಯಿಂದ ಅವರನ್ನ ನಾವು ಅವರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ಪಕ್ಷದ ಕೆಲಸ ಮಾಡೋದನ್ನ ನಾವು ಕಲಿಸ್ಕೊಟ್ಟಿದ್ದೇವೆ. ನಾವು ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯ ಚುನಾವಣೆಗಳಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಜಯವನ್ನು ಗಳಿಸ್ತಾರೆ. ಎಲ್ಲಾ ಪಂಚಾಯಿತಿಗಳಲ್ಲೂ ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷರನ್ನ ಮಾಡೋದಕ್ಕೆ ಪಣತೊಟ್ಟು ನಮ್ಮ ಕಾರ್ಯಕರ್ತರು ಕೆಲಸ ಮಾಡೋದ್ರಿಂದ ರಾಜ್ಯದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ತಾಲೂಕಲ್ಲಿರ್ಬೋದು ನಮ್ಮ ಗ್ರಾಮ ಪಂಚಾಯಿತಿಗಳು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಬರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಹಾಗೂ ಇವತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕರ್ತರು ಯುವಕರು ತುಂಬಾ ಶಿಸ್ತುಬದ್ಧವಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತೇನೆ. ಹಾಗೂ ನಮ್ಮನ್ನ ಕರೆದು ಮತ್ತು ನಮ್ಮ ಪಕ್ಷದ ಸಂಘಟನೆಯಲ್ಲಿ ಇಷ್ಟೊಂದು ವಿಜೃಂಭಣೆಯಿಂದ ಕಾರ್ಯಕರ್ತರು ಸೇರ್ಪಡೆ ಆಗೋದು ಮತ್ತು ಈ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದು ನೋಡಿ ನಮಗೂ ಸಂತೋಷ ಆಗಿದೆ. ಮುಂದಿನ ದಿವಸಗಳಲ್ಲಿ ಅವ್ರ ಜೊತೆಯಲ್ಲಿದ್ದು ತುಂಬಾ ಒಳ್ಳೆ ಕೆಲಸಗಳನ್ನ ಪಕ್ಷದ ಭಾರತೀಯ ಜನತಾ ಪಕ್ಷ ಕೊಡುವಂತ ಕೆಲಸಗಳನ್ನ ಪ್ರತಿಯೊಂದೂ ಜನಕ್ಕೆ ಮುಟ್ಟುವಂತ ಕೆಲಸಗಳನ್ನ ನಮ್ಮ ಕಾರ್ಯಕರ್ತರು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಏನು ನಮ್ಮ ಇಂಡ್ಲವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 19 ಗ್ರಾಮಗಳು ಸೇರ್ತವೆ. ಈ ಒಂದು ಇಂಡ್ಲವಾಡಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮದಲ್ಲಿ ಒಂದು ಬಿಜೆಪಿ ಕಾರ್ಯಾಲಯವನ್ನ ಉದ್ಘಾಟನೆ ಮಾಡಿದಂತ ಇದೇ ತಾಲೂಕಲ್ಲಿ 4 ಬಾರಿ ಶಾಸಕರಾಗಿ ಸಚಿವರಾದಂತ ಮತ್ತೆ ಇವಾಗ ಚಿತ್ರದುರ್ಗದ ಲೋಕಸಭಾ ಸದಸ್ಯರಾದಂತ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರು ಈ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿದ್ದಾರೆ. ಮಂಡಲದ ಅಧ್ಯಕ್ಷರಾದಂತ ಎನ್ ಶಂಕರ್ ಅವರು ಉಪಸ್ಥಿತಿ ಇದ್ರು. ಅದೇ ರೀತಿ ಕವಿತಾ ಸಂಪತ್ ಅವರು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಉಪಸ್ಥಿತಿ ಇದ್ರು. ಮತ್ತೆ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು, ಈ ಭಾಗದ ಇಂಡ್ಲವಾಡಿ ಭಾಗದ ನಮ್ಮ ಲೋಕೇಶ್ ಅವರ ಎಲ್ಲ ಸಹಪಾಠಿಗಳು, ಮತ್ತೆ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತ ನಮ್ಮ ಕರಿಯಪ್ಪನವರು, ನಮ್ಮ ಶ್ರೀನಿವಾಸ್ ಅವರು, ನಮ್ಮ ಅಶೋಕ್ ರೆಡ್ಡಿ ಅವರು, ನಮ್ಮ ಜಿಲ್ಲಾ ಮಾಜಿ ಪ್ರಧಾನ ಕಾರ್ಯದರ್ಶಿಗಳವರು, ಹಾಗೂ ನಮ್ಮ ಪ್ರಸನ್ನ ಕುಮಾರ್ ಅವರು, ನಮ್ಮ ಬಾಲಪ್ಪ ಅವರು, ಮತ್ತೊಬ್ಬರು ವಾಸು ಅವರು, ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಈ ಒಂದು ಕಾರ್ಯಾಲಯನ ಉದ್ಘಾಟನೆ ಮಾಡಿಕೊಟ್ಟಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಒಂದು ಪಕ್ಷದ ಸಂಘಟನೆ ಮಾಡಲಿಕ್ಕೆ ಈ ಭಾಗದಲ್ಲಿ ನಾನು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ. ಹಾಗಾಗಿ ಆ ಪಕ್ಷದ ನಿಷ್ಠೆ ಮತ್ತು ಕಾರ್ಯಕರ್ತ ಬಂಧುಗಳ ಒಂದು ಶಕ್ತಿಯನ್ನ ಈ ಭಾರತೀಯ ಜನತಾ ಪಾರ್ಟಿಯಲ್ಲಿ ಈ ಒಂದು ಏನೇ ಪಕ್ಷದ ಒಂದು ಇವತ್ತು ದೇಶದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಏನು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದನ್ನ ನೇರವಾಗಿ ಈ ಒಂದು ಹಳ್ಳಿ ಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ ತಲುಪಿಸಲಿಕ್ಕೆ ಈ ಒಂದು ಕಾರ್ಯಾಲಯವನ್ನ ಎಲ್ಲ ನಮ್ಮ ಯುವಕ ಮಿತ್ರರು ಈ ಒಂದು ಭಾಜಪ ಕಾರ್ಯಾಲಯವನ್ನ ಇವತ್ತು ಉದ್ಘಾಟನೆ ಮಾಡಿಕೊಟ್ಟಂತ ಸನ್ಮಾನ್ಯ ಲೋಕಸಭಾ ಸದಸ್ಯ MP ಅವರಿಗೆ ನಾನು ಉತ್ಪೂರ್ವಕವಾದಂತ
ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕೆಂದ್ರೆ ಅವರೆಷ್ಟೇ ಕೆಲಸ ಕಾರ್ಯ ಇದ್ರು ಸಹ ನಮ್ಮೊಂದಿಗೆ ಇದ್ದು, ಮಂಡಲದ ಅಧ್ಯಕ್ಷರು ಸಹ ಎನ್ ಶಂಕರ್ ಅವರು ಇದ್ದು ಇವತ್ತು ಕಾರ್ಯಕ್ರಮವನ್ನ ಸ್ವಚ್ಛವಾಗಿ ಎಲ್ಲ ನಮ್ಮ ಯುವಕ ಮಿತ್ರರು ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ನಮ್ಮೆಲ್ಲ ಯುವಕ ಮಿತ್ರರು ಈ ಭಾರತೀಯ ಜನತಾ ಪಾರ್ಟಿಯನ್ನ ಏನು ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಬರ್ತದೆ ಆ ಸಂದರ್ಭದಲ್ಲಿ ನಾವು ಎಲ್ಲ ಒಗ್ಗಟ್ಟಿನಿಂದ ಪ್ರದರ್ಶನ ಮಾಡಬೇಕು. ಅದೇ ರೀತಿ ನಾವು ನಮ್ಮ ಈ ವ್ಯಾಪ್ತಿಯಲ್ಲಿ ನಮ್ಮ ಕುಳ್ಳಪ್ಪ ಅವರು ಹಿಂದೆ ಅಧ್ಯಕ್ಷರಾಗಿದ್ರು. ಅದೇ ರೀತಿಯಲ್ಲಿ ನಮ್ಮ ವೆಂಕಟಮಾರೇಗೌಡರ ಅವರ ಮಿಸ್ಸಸ್ ಮಂಜುಳಾ ಮೇಡಮ್ ಅವರು ಅಧ್ಯಕ್ಷರಾಗಿದ್ರು. ಹೀಗಾಗಿ ನಮ್ಮ ಪಕ್ಷದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು, ಮಾಜಿ ಸದಸ್ಯರು, ಎಲ್ಲ ಮುಖಂಡರು ಸೇರಿ ಇವತ್ತು ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಿಕೊಳ್ಳಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲ ಉತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತೇನೆ. ಎಲ್ಲರೂ ಯಾರು ಅನನ್ಯ ಭಾವಿಸಬಾರ್ದು, ಎಲ್ರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಕೆಲಸ ಮಾಡಿ ಭಾರತೀಯ ಜನತಾ ಪಾರ್ಟಿಯ ಏನಿವತ್ತು ನರೇಂದ್ರ ಮೋದಿ ಇದ್ದಾರೆ ಮತ್ತೆ ಸನ್ಮಾನ್ಯ ಯಡಿಯೂರಪ್ಪನ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ, ಅದನ್ನ ಹಳ್ಳಿ ಮಟ್ಟದಲ್ಲಿ ತಾವೆಲ್ಲ ತಲುಪಿಸಂತ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ಎಲ್ಲರ ಕಾರ್ಯಕರ್ತರಲ್ಲಿ ಮನವಿ ಮಾಡ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮ ಒಳ್ಳೆ ಮಾಡಬೇಕಾಗಿತ್ತು. ಇಂದು ನಮ್ಮ ಯುವಕರು ಹಿರಿಯರ ಸಮುದಾಯದಲ್ಲಿ ನಡೆದಿದೆ. ನಾವು ಮಾಡಬೇಕು ಮತ್ತೆ ನಮ್ಮ ಸಂಸದರು ನಾರಾಯಣ ಸ್ವಾಮಿ ಅವರು ತುಂಬಾ ನಮಗೆಲ್ಲ ಹೆಲ್ಪ್ ಮಾಡಿದ್ರು. ಸೊ ಅದೇ ರೀತಿಲಿ ಮುಂದಿನ ದಿನಗಳಲ್ಲಿ ನಾವು ಇಂಗ್ಲವಾಡಿ ಪಂಚಾಯತಿನಲ್ಲಿ ಸಂಘಟನೆ ಮಾಡೋದಕ್ಕೆ ನಾವೆಲ್ಲ ಯುವಕರಾಗಿರ್ಬೋದು ಮತ್ತೆ ಎಲ್ಲ ಕೆಲಸ ಮಾಡಿ ಈ ಪಂಚಾಯತಿ ಕಾರ್ಯಾಲಯನ ತುಂಬಾ ಯೂಸ್ ಮಾಡ್ಕೊಳ್ತೀವಿ. ಬಟ್ ಇದರಿಂದ ಎಲ್ಲಾ ಕಾರ್ಯಕರ್ತರಿಗೆ ಹೆಲ್ಪ್ ಆಗುತ್ತೆ. ಕಾರ್ಯಕರ್ತರನ್ನ ಕಡೆಗಣಿಸಿರೋ ಕಾರ್ಯಕರ್ತರಿಗೆ ಇವತ್ತು ಈ ಆಫೀಸಿಂದ ಅವ್ರನ್ನೆಲ್ಲ ನಾವು ವಾಪಸ್ ಬರೋ ಮಾಡ್ಕೊಂಡು ನಿಜವಾಗ್ಲೂ ನಾವು ಎಂಡ್ವಾಡಿ ಪಂಚಾಯತಿನಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು ಬರ್ತಿದೆ. ಇದರಲ್ಲಿ ಮಿನಿಮಮ್ 80% ನಾವು ಈ ಪಂಚಾಯತಿನ ಗೆಲ್ತೀವಿ ಅನ್ನೋ ಒಂದು ಹುಮ್ಮಸ್ಸಿನಿಂದ ಈ ಆಫೀಸ್ ಓಪನ್ ಮಾಡಿದ್ದೀವಿ. ಚೆನ್ನಾಗಿ ನೋಡ್ಕೊಳ್ತೀವಿ ಕೂಡ.